ತುಂಬಾ ಸಂತೋಷ ಆಗ್ತಾ ಇದೆ. ಕೊನೆಗೂ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿಯ ಟೂರಿಸಂನ ದೃಷ್ಟಿಯಿಂದ ಸಮಗ್ರವಾಗಿ ಯೋಚನೆ ಮಾಡುವಂತ ಒಂದು ಪ್ರಯತ್ನ ಮಾತ್ರ ಅಲ್ಲ, ಅದನ್ನ ಮುಂದೆ ಕೊಂಡು ಹೋಗುವಂತ ಒಂದು ಇಂಟೆನ್ಷನ್ ಕೂಡ ಕಾಣ್ತಾ ಇರುವಂತದ್ದು ತುಂಬಾ ಸಂತೋಷ. ಮತ್ತು ಅದಕ್ಕಾಗಿ ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ರಾಜ್ಯದ ಸರ್ಕಾರಕ್ಕೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಟೂರಿಸಂ ದೃಷ್ಟಿಯಿಂದ, ಅದರಲ್ಲೂ ವಿಶೇಷವಾಗಿ ಕರಾವಳಿಯ ಟೂರಿಸಂ ದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ಯೋಚನೆ ಮಾಡಬೇಕು, ಮಾತ್ರ ಅಲ್ಲ ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂತ ಒಂದು ಸಂದೇಶವನ್ನು ಕೂಡ ಉಪಮುಖ್ಯಮಂತ್ರಿಗಳು ಕೊಟ್ಟಿರೋದು. ಮತ್ತು ನಮ್ಮ ನಾಯಕರಾದ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ, ಕರಾವಳಿಯ ಅಭಿವೃದ್ಧಿ ದೃಷ್ಟಿಯಿಂದ, ಪ್ರವಾಸೋದ್ಯಮದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಒಂದಾಗಿ ಕೆಲಸ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರುಗಳಿಗೂ ಕೂಡ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಉಲ್ಲೇಖಿತ ಅಂಶಗಳನ್ನ ನಾನು ಮತ್ತೊಮ್ಮೆ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಹೆಚ್ಚಿನ ಅಂಶಗಳನ್ನ ಸುನೀಲ್ ಕುಮಾರ್ ಅವರು ತಿಳಿಸಿದ್ದಾರೆ. ಹಾಗಾಗಿ ಅದಕ್ಕೆ ಧ್ವನಿಗೂಡಿಸ್ತಾ ಒಂದೆರಡು ಅಂಶಗಳನ್ನ ಇಲ್ಲಿ ಹೇಳಬೇಕು ಅನ್ನುವಂಥದ್ದು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಕರ್ನಾಟಕ ಇಸ್ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಹೇಳ್ತಾರೆ. ಅದ್ರ ನಿಜವಾದ ಅರ್ಥದಲ್ಲಿ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಎಲ್ಲಿಯಾದ್ರೂ ಇದ್ರೆ ಅದು ಕರಾವಳಿಯಲ್ಲಿ. ದೇರ್ ಇಸ್ ನಥಿಂಗ್ ವಿ ಡೋಂಟ್ ಹ್ಯಾವ್. ಪ್ರಾಯಶಃ ಹಿಮ ಒಂದು ಬಿಟ್ರೆ ಬೇರೆಲ್ಲವೂ ಕರಾವಳಿಯಲ್ಲಿ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥದ್ದು, ನಮ್ಮ ಅನುಭವಕ್ಕೆ ಕೂಡ ಬಂದಿರುವಂಥದ್ದು. ಪ್ರೆಸೆಂಟೇಷನ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ತ್ರಿಲೋಕ್ ಚಂದ್ರ ಅವರು ಕೂಡ ಹೇಳಿದ್ರು, ಬಾಲಿ ಅನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಕರಾವಳಿಯ ಅಭಿವೃದ್ಧಿಯನ್ನ ಯೋಚನೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಆ ದೃಷ್ಟಿಯಿಂದ ಒಂದು ಎರಡು ವಿಷಯಗಳನ್ನ ಉಲ್ಲೇಖ ಮಾಡ್ಲಿಕ್ಕೆ ಹೋಗ್ತೇನೆ. ಒಂದು ಸಸಿ ಹಿತ್ಲು. ನಮ್ಮ ಕರಾವಳಿಯ ಸಸಿ ಹಿತ್ಲು ಇಟ್ ಈಸ್ ನ್ಯಾಚುರಲಿ ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ಪೂರಕವಾಗಿರುವಂತದ್ದು. ಮೇಜರ್ ಏನು ನೇಚರ್ ದೃಷ್ಟಿಯಿಂದ, ಜಾಗ್ರಫಿ ದೃಷ್ಟಿಯಿಂದ ತುಂಬಾ ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಇನ್ ಟರ್ಮ್ಸ್ ಆಫ್ ರೆಕಗ್ನಿಷನ್, ಇನ್ ಟರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಮತ್ತು ಅದನ್ನ ವಿಶ್ವದಲ್ಲಿ ಅಲ್ಲಿ ನಡೀತಾ ಇರುವಂತ ಪ್ರೈವೇಟ್ ಆಕ್ಟಿವಿಟೀಸ್ ಏನಿದೆಯೋ ಅದಕ್ಕೆ ಸರ್ಕಾರದ ಬೆಂಬಲ ಕೊಡುವಂತ ದೊಡ್ಡ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಸರ್ಕಾರ ಯೋಚನೆ ಮಾಡಬೇಕು ಅನ್ನುವಂಥದ್ದು ನನ್ನ ರಿಕ್ವೆಸ್ಟ್. ಮತ್ತು ಅದನ್ನ ಕೇಂದ್ರ ಸರ್ಕಾರದಲ್ಲಿ ಕೂಡ ನಾವು ಈಗಾಗಲೇ ಕೇಂದ್ರದ ಟೂರಿಸಂ ಮಿನಿಸ್ಟರ್ ಗಮನಕ್ಕೆ ತಂದಿದ್ದೇವೆ. ಹಾಗಾಗಿ ಸಸಿನಲ್ಲಿರುವಂತಹ ಈ ಪೊಟೆನ್ಷಿಯಲ್ ಏನಿದೆ, ಆ ಪೊಟೆನ್ಷಿಯಲ್ ಅನ್ನ ಟ್ಯಾಪ್ ಮಾಡುವಂತ ಅವಶ್ಯಕತೆ ಇದೆ. ಎರಡನೇದು ಕರಾವಳಿಯ ದೃಷ್ಟಿಯಿಂದ ಸೋಮೇಶ್ವರ ಮತ್ತು ಉಳ್ಳಾಲದ ಬಗ್ಗೆ ನಾನು ಉಲ್ಲೇಖ ಮಾಡಬೇಕಂತ ಇದ್ದೇನೆ. ಒಂದು ಟೂರಿಸಂ ಅನ್ನುವಂಥದ್ದು ಇಟ್ಸ್ ಆಲ್ಸೋ ಅಬೌಟ್ ಟೆಲಿಂಗ್ ಅವರ್ ಸ್ಟೋರಿ ಟ್ರೂತ್ಫುಲಿ ಅಂಡ್ ಪ್ಯಾಷನೇಟ್ಲಿ. ಹಾಗಾಗಿ ಉಳ್ಳಾಲ ಕೇವಲ ಒಂದು ಕರಾವಳಿಯ ಪೇಟೆ ಅಲ್ಲ, ಇಟ್ಸ್ ಎ ಸೀಟ್ ಆಫ್ ರೆಸಿಸ್ಟೆನ್ಸ್. ಇವತ್ತು ನಾವು ನಮ್ಮ ಪ್ರಧಾನಮಂತ್ರಿಗಳು ಸೋಮನಾಥದ 1000 ವರ್ಷವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಸ್ವಾಭಿಮಾನ ಪರ್ವ ಅಂತ. ಅದೇ ರೀತಿ ಉಳ್ಳಾಲದ ರಾಣಿ ಅಬ್ಬಕ್ಕರ 500ನೇ ವರ್ಷದ ಜನ್ಮ ವರ್ಷಾಚರಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ವಿನಂತಿ ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ಸರ್ಕಾರದ ಜೊತೆ ಉಳ್ಳಾಲವನ್ನ ಒಂದು ಹೆರಿಟೇಜ್ ವಿಲೇಜ್ ಆಗಿ ಡಿಕ್ಲೇರ್ ಮಾಡಬೇಕು ಅನ್ನುವಂಥದ್ದು ಅತ್ಯಂತ ಅಗತ್ಯ ಇರುವಂತಹ ಒಂದು ಅವಶ್ಯಕತೆ. ಯಾಕಂದ್ರೆ ಇದು ಹೆರಿಟೇಜ್ ವಿಲೇಜ್ ಅಂತ ಡಿಕ್ಲೇರ್ ಮಾಡೋದು ಇಟ್ ಇಸ್ ನಾಟ್ ಜಸ್ಟ್ ಸಿಂಬಾಲಿಸಮ್, ಇಟ್ ಇಸ್ ಅ ಹಿಸ್ಟಾರಿಕಲ್ ಕರೆಕ್ಷನ್. ಮತ್ತು ಸೋಮೇಶ್ವರ ಮತ್ತು ರಾಣಿ ಅಬ್ಬಕ್ಕವನ್ನ ಇಂಟಿಗ್ರೇಟ್ ಮಾಡಿಕೊಂಡು ತುಳುನಾಡಿನ ಸಂಸ್ಕೃತಿ, ತುಳುನಾಡಿನ ಕೊಲೋನಿಯಲ್ ಪವರ್ಸ್ ವಿರುದ್ಧ ಮಾಡಿರುವಂತಹ ಹೋರಾಟ, ಸ್ವಾಭಿಮಾನದ ಜಾಗೃತಿ, ಇದೆಲ್ಲವೂ ಅದರ ಮುಖಾಂತರ ಆಗಬಹುದು ಅನ್ನುವಂಥದ್ದು ಕೂಡ ನನ್ನ ನಂಬಿಕೆ. ಹಾಗಾಗಿ ಇದನ್ನು ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಉಳಿದೆಲ್ಲ ಅಂಶಗಳು ಚರ್ಚೆ ಆಗಿದೆ ಮತ್ತು ಮೊದಲನೇ ಬಾರಿಗೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡವನ್ನು ಸೈಲೋ ಆಗಿ ಯೋಚನೆ ಮಾಡದೆ ಸಮಗ್ರವಾಗಿ ಯೋಚನೆ ಮಾಡುವಂತ ಪ್ರಯತ್ನಗಳು ನಡೆದಿದೆ. ಯೋಚನೆ ತುಂಬಾ ಚೆನ್ನಾಗಿದೆ, ಪ್ಲಾನ್ ತುಂಬಾ ಚೆನ್ನಾಗಿದೆ. ನಾವು ಇಟ್ ಇಸ್ ಆಲ್ ಅಬೌಟ್ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಇಟ್ ಈಸ್ ನನ್ನ ನಂಬಿಕೆ. ಒಂದು ಇದಕ್ಕೆ ಸಮಗ್ರವಾಗಿ ಇದರ ಇಂಪ್ಲಿಮೆಂಟೇಷನ್ ದೃಷ್ಟಿಯಿಂದ ಯಾವುದಾದ್ರೂ ಒಂದು ನೋಡಲ್ ಆಫೀಸರ್ ಅಥವಾ ಒಂದು ಫಿಕ್ಸ್ ಇವರು ಈ ವ್ಯಕ್ತಿ ಅಂತ ಗೊತ್ತಾಗ್ಬಿಟ್ರೆ ಪರ್ಮಿಷನ್ ದೃಷ್ಟಿಯಿಂದ, ಲ್ಯಾಂಡ್ ಅವೈಲಬಿಲಿಟಿ ದೃಷ್ಟಿಯಿಂದ, ಇನ್ವೆಸ್ಟರ್ಸ್ ಅನ್ನ ಕೋಆರ್ಡಿನೇಟ್ ಮಾಡುವ ದೃಷ್ಟಿಯಿಂದಲೂ ಸಹಕಾರ ಆಗಬಹುದು. ಇಲ್ಲಾಂದ್ರೆ 3 ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಕಾನೂನುಗಳಿದೆ. ಕೆಲವೊಂದು ಕಡೆ ಸುನೀಲ್ ಕುಮಾರ್ ಅವರು ಹೇಳಿದಾಗೆ ಕೆಲವೊಂದು ಕಡೆ 50 ಮೀಟರ್, ಕೆಲವೊಂದು ಕಡೆ 200 ಮೀಟರ್, 100 ಮೀಟರ್ ಅಂತ ಈ ರೀತಿ ವ್ಯತ್ಯಾಸಗಳು ಇರುವಂತಹ ಸಂದರ್ಭದಲ್ಲಿ ಒಂದು ನೋಡಲ್ ಆಫೀಸರ್ ಕೋಸ್ಟಲ್ ದೃಷ್ಟಿಯಿಂದ ಮಾಡಿದ್ರೆ ಒಳ್ಳೇದನ್ನುವಂಥದ್ದು ಸಲಹೆ. ಒಟ್ಟಾರೆಯಾಗಿ ನಾನು ಮತ್ತೊಮ್ಮೆ ನಮ್ಮ ಜಿಲ್ಲೆಯ ಎಲ್ಲರ ಪರವಾಗಿ ವಿಶೇಷವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಮತ್ತು ವರ್ಕಿಂಗ್ ಟುಗೆದರ್ ಅನ್ನುವಂತ ಒಂದು ಮಾತನ್ನೇನು ಹೇಳಿದ್ದೀರಾ ಅದಕ್ಕೆ ಶುಭ ಹಾರೈಕೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ವಿ ಆರ್ ವಿತ್ ಯು.
ಇನ್ ದ ಡೆವಲಪ್ಮೆಂಟ್ ಆಫ್ ಕೋಸ್ಟಲ್ ಕರ್ನಾಟಕ ಅಂಡ್ ಕರ್ನಾಟಕ ಅಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಜೈ ಹಿಂದ್.